Hello everyone, welcome to ಸನ್ಮಾರ್ಗ ಕ್ಲಾಸಸ್. ಎರಡನೇ ಪ್ರಶ್ನೆ, ದಿನನಿತ್ಯದ ಜೀವನದಲ್ಲಿ ಸಮಾಜಶಾಸ್ತ್ರ ಎನ್ನುವಂತಹ ಚಾಪ್ಟರ್ ಇಂದ ಪಾತ್ರ ಪ್ರಜ್ಞೆ ಎಂದರೇನು ಅಂತ ಹೇಳಿದ್ದಾರೆ. ಪಾತ್ರ ಪ್ರಜ್ಞೆ ಎಂದರೇನು? ಓಕೆ, ಪಾತ್ರ ಪ್ರಜ್ಞೆ, ನಿಮ್ಮ ಪಾತ್ರದ ಬಗ್ಗೆ ತಿಳಿದುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಿತ್ಯ ಜೀವನದಲ್ಲಿ ನಿಮ್ಮ ಪಾತ್ರವನ್ನ, ನಿಮ್ಮ ಜವಾಬ್ದಾರಿಯನ್ನ ಅರಿಯಿರಿ ಅಂತ. ಓಕೆನಾ? ಪಾತ್ರ ಪ್ರಜ್ಞೆ ಅಂದ್ರೆ ಏನು? ಪ್ರತಿಯೊಬ್ಬ ವ್ಯಕ್ತಿಯು ತನಗೆ ವಹಿಸಿದ ಪಾತ್ರವನ್ನು ಸರಿಯಾಗಿ ನಿರ್ವಹಿಸುವುದು, ಇದನ್ನೇ ನಾವು ಪಾತ್ರ ಪ್ರಜ್ಞೆ ಅಂತ ಕರಿತೀವಿ ಮಕ್ಕಳೇ. ರೋಲ್ ಅವೇರ್ನೆಸ್, ರೋಲ್ ಅವೇರ್ನೆಸ್. ಓಕೆ, ಸೊ ಇಲ್ಲಿ ನೀವು ಫಾರ್ ಎಕ್ಸಾಂಪಲ್ ನೀವು ಹಾಸ್ಪಿಟ್ಲ್ಗೆ ಹೋಗ್ತೀರಾ ಅಲ್ವಾ? ಸೊ ಹಾಸ್ಪಿಟ್ಲ್ ಅಲ್ಲಿ ಡಾಕ್ಟರ್ನ ಮತ್ತು ದಾದಿಯರು ಅಂದ್ರೆ ನರ್ಸ್ ಅವರನ್ನ ಕಾಣಬಹುದು. ವೈದ್ಯರು ರೋಗಿಯನ್ನ ಪರೀಕ್ಷೆ ಮಾಡಿದ ಮೇಲೆ ಅದಕ್ಕೆ ತಕ್ಕ ಔಷಧಿಯನ್ನ ಮತ್ತು ಚಿಕಿತ್ಸೆಯನ್ನ ನೀಡ್ತಾರೆ. ಆ ಸೂಚನೆಗೆ ಸೂಚಿಸ್ತಾರೆ. ಆ ಸೂಚನೆಗೆ ಅನುಗುಣವಾಗಿ ದಾದಿ ಅಂದ್ರೆ ನರ್ಸ್ ಔಷಧಿಯನ್ನ ನೀಡಿ ರೋಗಿಯ ಶುಶ್ರೂಷೆಯನ್ನ ನಡೆಸುವಂಥದ್ದು. ಇಲ್ಲಿ ವೈದ್ಯರ ಪಾತ್ರ ಬೇರೆ, ದಾದಿಯ ಪಾತ್ರ ಬೇರೆ ಅಲ್ವಾ ಮಕ್ಕಳೇ? ಈಗ ನಿಮ್ಮ ಜೀವನದಲ್ಲಿ ತೆಗೆದುಕೊಂಡ್ರೆ ನಿಮ್ಮ ತಂದೆಯ ಪಾತ್ರ, ತಾಯಿಯ ಪಾತ್ರ, ಶಿಕ್ಷಕರ ಪಾತ್ರ, ಗೆಳೆಯರ ಪಾತ್ರ, ಈ ರೀತಿಯಾಗಿ ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ಪಾತ್ರವನ್ನ ನಿರ್ವಹಿಸುತ್ತಾರೆ. ಸೊ ಪ್ರತಿಯೊಬ್ಬ ವ್ಯಕ್ತಿಯು ತನಗೆ ವಹಿಸಿದ ಪಾತ್ರವನ್ನ ನಿರ್ವಹಿಸುವುದನ್ನೇ ನಾವೇನಂತ ಕರಿತೀವಿ? ಪಾತ್ರ ಪ್ರಜ್ಞೆ ಎಂದು ಕರೀತೀವಿ. ಓಕೆ, ಥ್ಯಾಂಕ್ ಯು.